ಕಾರವಾರದಲ್ಲಿರುವಂತಹ ಈ ಒಂದು ಸೇತುವೆ ತುಂಬಾನೇ ಅಪಾಯಕಾರಿ. ಹಾಗಿದ್ರೂ ಕೂಡ ಅದೇ ಸೇತುವೆ ಮೇಲೆ ಜನ ಓಡಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಬರುವಂತಹ ಪ್ರವಾಸಿಗರು ಕೂಡ ಇದೇ ಸೇತುವೆನ ಬಳಸ್ತಾರೆ. ಜೀರ್ಣಾವಸ್ಥೆಗೆ ತಲುಪಿದ ಪಾವಿನ ಕುರುವೆ ತೂಗು ಸೇತುವೆ. ಹೊನ್ನಾವರದ ನಡುಚಿಟ್ಟೆ ಪಾವಿನ ಕುರುವೆಯನ್ನ ಸಂಪರ್ಕಿಸುವಂತಹ ಸೇತುವೆ ಇದು. ಈ ತೂಗು ಸೇತುವೆಯ ಎರಡೂ ಭಾಗಗಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿವೆ. ಯಾವುದೇ ಸೂಕ್ತ ನಿರ್ವಹಣೆಯೂ ಕೂಡ ಇಲ್ಲ. ಹೀಗಾಗಿ ಕಂಪ್ಲೀಟ್ ಆಗಿ ಆ ತೂಗು ಸೇತುವೆ ಹಾಳಾಗ್ಬಿಟ್ಟಿದೆ. ಹಾಗಿದ್ರೂ ಕೂಡ ಜನ ಇದೇ ಅಪಾಯಕಾರಿ ಸೇತುವೆ ಮೇಲಿಂದ ಓಡಾಡ್ತಾ ಇದ್ದಾರೆ. ಭಯದಿಂದಲೇ ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು. ವಿದ್ಯಾರ್ಥಿಗಳು, ಮಹಿಳೆಯರು ಕಾಲಿಗೆ ಗಾಯ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಅಪಾಯಕಾರಿ ಸೇತುವೆಯಲ್ಲಿ ನಡ್ಕೊಂಡು ಹೋಗಿ. ಇದ್ರ ಜೊತೆಗೆ ಬರುವಂತಹ ಪ್ರವಾಸಿಗರು ಕೂಡ ಅಷ್ಟೇ. ಫೋಟೋ ಶೂಟ್ಗೆ ಅಂತ ಹೇಳಿ ಬರುವಂತಹ ಪ್ರವಾಸಿಗರು ತೂಗು ಸೇತುವೆ ಬಳಿ ಈ ಒಂದು ಪರಿಸ್ಥಿತಿಯನ್ನು ಕಂಡು ಶಾಕ್ಗೊಳಗಾಗಿದ್ದಾರೆ. ಹಾಗಾದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದಲ್ಲಿರುವ ತೂಗು ಸೇತುವೆ ಹಾಳಾಗಿದ್ದೆ. ಹೀಗಾಗಿ ಇಲ್ಲಿನ ನಾಗರಿಕರು ಕೂಡ ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇದು 2001 ಮತ್ತು 2ನೇ ಸಾಲಿನಲ್ಲಿ ಮಾಡಿದಂಥ ಸೇತುವೆ. ಅಂದರೆ ಕರ್ಕಿ ಗ್ರಾಮದ ನಡುಚಿಟ್ಟೆ ಮತ್ತು ಪಾವಿನ ಕುರುವ ಸಂಪರ್ಕವನ್ನು ಕಲ್ಪಿಸುವಲು ಈ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕುಮಟಾ ವಿಧಾನಸಭಾ ಶಾಸಕರಾದಂತಹ ಮೋಹನ್ ಶೆಟ್ಟಿಯವರು ಕೂಡ ಈ ಒಂದು ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಆದರೆ ಅಂದಿನಿಂದ ಇಲ್ಲಿವರೆಗೂ ಕೂಡ ಈ ಸೇತುವೆಯ ದುರಸ್ತಿ ಕಾರ್ಯ ಸಮರ್ಪಕ ಆಗಿಲ್ಲ. ಹೀಗಾಗಿ ಸೇತುವೆ ತಳಭಾಗದಲ್ಲಿ ತುಕ್ಕು ಹಿಡಿದು ಜನಸಾಮಾನ್ಯರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಓಡಾಟಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟು ವಿದ್ಯಾರ್ಥಿಯೋರ್ವ ಕಾಲಿಗೆ ಇಲ್ಲಿನ ತುಕ್ಕು ಹಿಡಿದ ಒಂದು ಕಬ್ಬಿಣ ತಾಗಿ ಗಾಯವನ್ನು ಕೂಡ ಮಾಡಿಕೊಂಡಿದ್ರು. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸೇತುವೆ ಬಗ್ಗೆ ಯಾವುದೇ ಲಕ್ಷ್ಯವನ್ನು ಕೂಡ ಹಾಕಿಲ್ಲ. ಹೀಗಾಗಿ ಸ್ಥಳೀಯ ನಾಗರಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ತೀವ್ರ ತೊಂದರೆಯಿಂದ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ತೂಗು ಸೇತುವೆ ನಿರ್ವಹಣೆ ಬಗ್ಗೆ ಸಂಬಂಧಪಟ್ಟವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ನೀಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾರೂ ಕೂಡ ಈ ತೂಗು ಸೇತುವೆ ಬಗ್ಗೆ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಮತ್ತೆ ಜನರ ಓಡಾಟದಲ್ಲಿ ಜನರ ಆತಂಕ ಕೂಡ ಇನ್ನೂ ಕೂಡ ಮುಂದುವರೆದ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕಳೆದ 2 ದಶಕಗಳ ಹಿಂದೆ ಮಾಡಿದಂಥ ಈ ತೂಗು ಸೇತುವೆ ನಿರ್ವಹಣೆ ಕೂಡ ಆಗಬೇಕು, ಜನಸಾಮಾನ್ಯರಿಗೆ ಸುಗಮವಾಗಿ ಓಡಾಡಲಿಕ್ಕೆ ಅನುಕೂಲ ಕೂಡ ಆಗಬೇಕೆಂಬ ಒತ್ತಾಯವನ್ನು ಕೂಡ ಈ ಭಾಗದ ಹಿರಿಯರು, ಜನಪ್ರತಿನಿಧಿಗಳು, ನಾಗರಿಕರು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.